ಸ್ಕೂಲ್ ಮುಂದೆ ಒಂದು ಬಾವಿ ಇತ್ತಂತೆ. ಸ್ಕೂಲ್ ಹುಡುಗರು ಎಲ್ಲ ಬಾವಿ ಸುತ್ತಲೂ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಏನು ಅಂತ ಮೇಷ್ಟ್ರು ಹೋದ್ರೆ, ಮೇಷ್ಟ್ರು ಹೋದವರು ಹಾಗೆ ದುಮ್ಬಿಟ್ಟು ಅದ್ಯಾರೋ ಹುಡುಗ ಬಿದ್ದಿದ್ದಂತೆ ಎತ್ಕೊಂಡ್ ಬಂದ್ಬಿಟ್ಟಂತೆ. ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಆಮೇಲೆ ಮೇಷ್ಟ್ರಿಗೆ ಕೇಳೋದಂತೆ, ಏನ್ ಧೈರ್ಯ ಮೇಷ್ಟ್ರೆ, ದುಮುಕ್ಬಿಟ್ಟು ಆ ಮಗುನ ಎತ್ಕೊಂಡ್ರ, ಅವೆಲ್ಲ ಇರ್ಲಿಕ್ಕಂತ ಯಾರು ನಾನು ತಳ್ಳಿದ್ದೇಳೆ ಅಂತ ಮೇಷ್ಟ್ರು. ಹಂಗೆ ನಾನು ಈ ಪಿಕ್ಚರ್ ನೋಡಿಲ್ಲ, ಲೇಡೀಸ್ ಬಾರ್ ನೋಡಿಲ್ಲ. ನಿನ್ನೆ ಯಾರೋ ಫೋನ್ ಮಾಡಿದ್ರು, ಸರ್ ನಾಗತಿಹಳ್ಳಿ ಚಂದ್ರಶೇಖರ್, ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಆಫೀಸಿಂದ ನಾವು ಫೋನ್ ಮಾಡ್ತಾ ಇರೋದು. ಸೊ ನಾಗತಿಹಳ್ಳಿ ಚಂದ್ರಶೇಖರ್ ಯಾರಿಗೆ ಗೊತ್ತಿಲ್ಲ, ನಮ್ಗೆಲ್ಲ ನಾವೆಲ್ಲ ಜೊತೆಲಿ ಕೆಲಸ ಮಾಡಿದವರು. ಸೊ ಅವರು ಆಫೀಸಿಂದ ಮಾಡಿದ್ದಾರೆ ಅಂತಂದ್ಮೇಲೆ ನಾವು ಬರಬೇಕಾದ ನಮ್ಮ ಧರ್ಮ ಅನ್ಕೊಂಡು ನಾನು ಒಪ್ಕೊಂಡು ಬಂದೆ. ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯ್ತು ನಾನು ಈ ಲೇಡೀಸ್ ಬಾರ್ ಬಗ್ಗೆ ಮಾತಾಡಬೇಕು ಅಂತ. ಬಾರ್ ಬಗ್ಗೆ ಮಾತಾಡೋದೇ ತಪ್ಪು, ಅದ ಲೇಡೀಸ್ ಬಾರ್ ಬಗ್ಗೆ ಏನ್ ಮಾತಾಡ್ಲಿ ನಾನು. ನಾವು ಚಿತ್ರರಂಗಕ್ಕೆ ಬಂದು 48 ವರ್ಷ ಆಗ್ತಾ ಬಂತು. ಬಾಲ್ಯದಿಂದ ಯಾವುದು ಕನಸಿರ್ಲಿಲ್ಲ ಸಿನಿಮಾ ಆಕ್ಟರ್ ಆಗ್ಬೇಕು ಅಂತ ಇತ್ತು. ಡಿಗ್ರಿ ಆದ್ಮೇಲೆ 2 ವರ್ಷ ಡಿಪ್ಲೊಮಾ ಇನ್ ಫಿಲ್ಮ್ ಆಕ್ಟಿಂಗ್ ಓದ್ಕೊಂಡು ಬಂದಿದ್ದು ನಾವು. ಬಹಳ ಗಂಭೀರವಾಗಿ ಆವಾಗ ಚಿತ್ರ ಆಗ್ಲಿ, ನಾಟಕ ಆಗ್ಲಿ, ನಟ ನಟಿಯರು ತುಂಬಾ ಗಂಭೀರವಾಗಿ ತಗೋತಾ ಇದ್ರು ಅದನ್ನ. ಅಕಾರ, ಹಕಾರ, ಸಕಾರ, ಶಕಾರ ಇವೆಲ್ಲ ಬರದೇ ಹೋದ್ರೆ ಹೊಡೆಯೋರು ಅಂತ ಒಂದು ಕಾಲ ಇತ್ತು ಆವಾಗ. ಈಗ ಎಲ್ಲ ಬದಲಾಗಿದೆ. ನಾವು ಏನಾದ್ರೂ ನಮ್ಮ ಸ್ವಂತ ಮಕ್ಕಳಿಗೆ ಹೇಳಕ್ ಹೋದ್ರು, ನೀನು ಆ ಕಾಲದಲ್ಲಿ BSc ಮಾಡಿದೀಯ, ನಾನೀಗ BE ಮಾಡಿದೀನಿ ಅಂತಾನೆ ಅವನು. ಸೊ ಅಂಥ ಕಾಲದಲ್ಲಿ ನಾವಿರುವಾಗ ಯಾರಿಗೆ ಏನ್ ಹೇಳೋದು? ಅವಾಗ ಯಾವಾಗಲೂ 3 ವಾರಕ್ಕೋ 4 ವಾರಕ್ಕೋ 5 ವಾರಕ್ಕೋ ಸಿನಿಮಾ, ಕನ್ನಡ ಸಿನಿಮಾ ಬರೋದು. ಏನು ಜನ ಕ್ಯೂ ನಿಂತ್ಕೊಂಡು ನೋಡಿ, ಹೊಡೆದಾಟ, ಲಾಠಿ ಚಾರ್ಜ್ ಎಲ್ಲ ಆಗೋದು. ಅಂತ ಒಂದು ಕ್ರೇಜ್ ಇತ್ತು. ವರ್ಷಕ್ಕೆ 15-20 ಸಿನಿಮಾಗಳು ಬರ್ತಾ ಇದ್ದಂತ ಕಾಲ. ಈಗ 250-300 ಬರ್ತಾ ಇದೆಯಂತೆ. ವಾರಕ್ಕೆ 15. ಯಾವುದು ಅಂತ ಜನ ನೋಡ್ತಾರೆ? ಒಂದು ಸಿನಿಮಾ ನೋಡಕ್ಕೆ ಹೊರಗಡೆ ಮನೆಯವರೆಲ್ಲ ಕರ್ಕೊಂಡೋಗ್ಬೇಕು ಅಂದ್ರೆ 2,000 ರೂಪಾಯಿ ಆಗುತ್ತೆ. ಟಿಕೆಟ್ 200 ರೂಪಾಯಿ ಆದ್ರೆ ಆ ಬಕೆಟ್ 300 ರೂಪಾಯಿ 700 ರೂಪಾಯಿ ಆಗುತ್ತೆ. ಪಾಪ್ಕಾರ್ನ ಮಕ್ಕಳು ಬಿಡಲ್ಲ, ಅದು 700 ರೂಪಾಯಿ ಅಂತಾರೆ, ಟಿಕೆಟ್ 200 ರೂಪಾಯಿ. ಸೊ ಇಂಥ ಕಾಲದಲ್ಲಿ ಮನೆ ಬಿಟ್ಟು ಸಿನಿಮಾಗೆ ಬಂದು ಸಿನಿಮಾ ನೋಡೋ ಅಂತ ಒಂದು ಸಂಪ್ರದಾಯನೇ ನಿಂತು ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಂತದ್ರಲ್ಲೂ 300 ಸಿನಿಮಾ ಬರುತ್ತೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಅವಾಗ ನಾವು ಸಿನಿಮಾ ಕಾರ್ಮಿಕರು ಒಕ್ಕೂಟ ಅಂತ ಇದ್ದಾಗ ಯಾವ ಸಿನಿಮಾ ನಡೀತಾ ಇದೆ, ಅಲ್ಲಿ ಎಷ್ಟು ಜನ ಇದ್ದಾರೆ, ಪ್ರೊಡಕ್ಷನ್ ಬಾಯ್ಸ್ ಎಷ್ಟು ಜನ ಇದ್ದಾರೆ, ಲೈಟ್ ಬಾಯ್ಸ್ ಎಷ್ಟು ಜನ ಇದ್ದಾರೆ, ಎಲ್ಲ ನಮಗೆ ಮಾಹಿತಿ ಬರೋದು. ಸೊ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ, ಸ್ಟಾರ್ ಕ್ಯಾಸ್ಟ್ ಏನು, ಅಲ್ಲಿ ಏನಾದ್ರು ಗಲಾಟೆ ಆಗ್ತಾ ಇದೆಯಾ, ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಎಲ್ಲ ತಿಳ್ಕೊಳ್ತಾ ಇದ್ದು ನಾವು ಆವಾಗ. ಪ್ರತಿಯೊಂದಕ್ಕೂ ಒಂದು ಶಿಸ್ತಿತ್ತು. ನಾವು ಬಂದಾಗ ಅಣ್ಣ ಅವ್ರ ಜೊತೆಲೆಲ್ಲ ನಾವು ಆಕ್ಟ್ ಮಾಡಿದಾಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದು. ಆಮೇಲೆ ಇನ್ನು ಈ ಕ್ಯಾರವಾನು ಅದು ಇದು ಬಂತು, ಸಂಬಂಧಗಳು ಮುಗಿದೋಯ್ತು, ಮತ್ತೆ ಏನು ಇಲ್ದಂಗೆ ಆಗೋಯ್ತು. ಈ ನಮಗೆ ಇನ್ಸ್ಟಿಟ್ಯೂಟ್ ಸೇರಿದಾಗ ಹೇಳಿದ್ದು ಸಿನಿಮಾ ಇಸ್ ಎ ಮಾಸ್ ಮೀಡಿಯಾ ಅಂತ. ಮಾಸ್ ಮೀಡಿಯಾ ಅಂದ್ರೆ ಜನಗಳನ್ನ ತಲುಪಬೇಕು ನಾವು. ನನ್ನ ಬುದ್ಧಿವಂತನ ಪ್ರದರ್ಶನ ಮಾಡೋಕ್ಕಲ್ಲ ನಾನು ಸಿನಿಮಾ ತೆಗೆಯುವಂತ ಡೈರೆಕ್ಟರ್ ಅನ್ಕೋಬೇಕು. ನಾನು ನನ್ನ ಶ್ರೀಮಂತಿಗೆ ಬೆಳೆಸ್ಕೋಬೇಕು ಅಂತಲೋ ದುಡ್ಡು ಮಾಡ್ಕೋಬೇಕು ಅಂತಲೋ ಬಂದಿದ್ದೀನಿ ಅಂತ ಪ್ರೊಡ್ಯೂಸರು ಅನ್ಕೋಬಾರ್ದು. ಜನಗಳಿಗೆ ಏನಾದ್ರು ಒಂದು ಒಳ್ಳೆ ಸಂದೇಶ ಕೊಡೋಣ ಅಂತ ಅನ್ಕೊಂಡು ಆವಾಗ ಸಿನಿಮಾಗಳು ಮಾಡ್ತಾ ಇದ್ದಂಥದ್ದು. ಈಗ ಸ್ವಲ್ಪ ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಯಾರು ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅನ್ನೋಂತ, ನಾನೀಗ ಯಾರಿಗೂ ಹೇಳ್ತಾ ಇದ್ದೆ, ಅಭಿಮನ್ಯು ತರ ಸಿನಿಮಾ ಮಾಡಕ್ಕೆಲ್ಲ ನುಗ್ಗಿಬಿಡ್ತಾರೆ. ಆಮೇಲೆ ಹೊರಗಡೆ ಬರೋದು ಹೆಂಗೆ, ಅದನ್ನ ರಿಲೀಸ್ ಮಾಡೋದು ಹೆಂಗೆ, ಹಾಕಿದ್ ಬಂಡವಾಳ ತಗೊಳ್ಳೋದು ಹೇಗೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಚಕ್ರವ್ಯೂಹ ಇದು. ಆ ಚಕ್ರವ್ಯೂಹದಲ್ಲಿ ಯಾರೋ ಒಬ್ಬ ದ್ರೋಣ, ಯಾರೋ ಒಬ್ಬ ಭೀಷ್ಮ, ಅವರು ಗೆದ್ಕೊಂಡ್ ಬಂದ್ಬಿಡ್ತಾ ಇದ್ದಾರೆ. ಅವ್ರ ಹತ್ರ ಎಲ್ಲ ಥಿಯೇಟರ್ಸ್ ಇರುತ್ತೆ, ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇರುತ್ತೆ. ಯಾರು ಹೆಂಗಾದ್ರೂ ಹಾಳಾಗೋರು ಅವ್ರು ಮಾತ್ರ ದುಡ್ಡು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಇದೆ ಇವತ್ತು ಗಾಂಧಿನಗರದಲ್ಲಿ. ಅಂಥದ್ರಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡಿದ್ದೀರಿ. ಲೇಡೀಸ್ ಬಾರ್ ನಮ್ಮಲ್ಲಿ 100ನೇ ದಿನ ಅಂತ ಆದಾಗ ನಮ್ಮನ್ನೆಲ್ಲ ಕರೆದು ಒಂದು ಬೆಳ್ಳಿ ಲೋಟ ಕೊಡೋರು, ಎಲ್ಲರಿಗೂ ಕೊಡೋರು, ಅದ್ರಲ್ಲಿ ಕೆಲಸ ಮಾಡಿದಂಥವ್ರಿಗೂ ಕೊಡೋರು, ಪತ್ರಿಕೆಯವ್ರಿಗೂ ಕೊಡೋರು, ಎಲ್ಲರಿಗೂ ಕೊಡೋರು.
ಇನ್ನೂ ಎಷ್ಟೋ ಬೆಳ್ಳಿ ಕಪ್ಪುಗಳು ಮನೇಲಿ ಇವೆ. ಅದೆಲ್ಲ ಒಂದು ಒಂದು ಸವಿ ನೆನಪು. ಈಗಲೂ ಧೈರ್ಯ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ. ಲೇಡೀಸ್ ಬಾರ್ ಮಾಡಿದ್ದಾರೆ, 25 ದಿನ ಆಗಿದೆ. ಧೀರಾ ಸಾಮ್ರಾಟು ನೆನ್ನೆ ಯಾರೋ ನನ್ನ ಫ್ರೆಂಡ್ ಹೇಳ್ತಾ ಇದ್ರು, ಲೇಡೀಸ್ ರಜನಿ ಇವರು ರವೀಂದ್ರನಾಥ್ 25ನೇ ದಿನಕ್ಕೆ ಸಮಾರಂಭಕ್ಕೆ ಹೋಗಿ ಬಂದೆ ಅಂತ. ಸೊ ಈಗ 25 ದಿನಕ್ಕೂ ಒಂದು ಸಮಾರಂಭ. ಸರ್ 3 ವಾರ ಹೋಯ್ತು ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರ 3 ವಾರ ಅನ್ನೋ ಪರಿಸ್ಥಿತಿ ಬಂದಿದೆ. ಯಾವಾಗ ಬದಲಾವಣೆ ಆಗುತ್ತೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬರೀ ಗ್ಲಾಮರೇ ಕಾಣಿಸುತ್ತೆ ನಮಗೆ. ಇವತ್ತು ನಮ್ಮ ಒಬ್ಬ ಕಲಾವಿದ ತೀರ್ಕೊಂಡಿದ್ದಾನೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವನ ಬಾಡಿ ಇದೆ, ಅದನ್ನ ತಗೊಂಡೋಗಕ್ಕೆ ಯಾರು ಅವ್ರ ಕಡೆಯವ್ರು ಬನ್ನಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ಗ್ಲಾಮರಸ್ ಸಿನಿಮಾ ವರ್ಲ್ಡ್. ಸೊ ಬರೀ ಅದೇ ಲೈಟ್ಗಳೇ ಕಾಣುತ್ತೆ, ವಿನಃ ಲೈಟ್ ಆಫ್ ಮಾಡಿ ಹಿಂದ್ಗಡೆ ಇರುವಂತ 1000 ಜನ ಕಾಣಲ್ಲ. ಸೊ ಈ ಸಮಯದಲ್ಲಿ ಗಂಭೀರವಾಗಿ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಕಲಾವಿದರ ಸಂಘ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಅನ್ನದಾತರು ಬದುಕೊಂಡ್ರೆ ತಾನೇ ನಾವೆಲ್ಲ ಬದುಕೊಳ್ಳೋದು. ಇವತ್ತು ಬರೋ ನಿರ್ಮಾಪಕರನ್ನ ಬದುಕಿಸುವಂತ ಒಂದು ವ್ಯವಸ್ಥೆ ನಾವೆಲ್ಲ ಸೇರಿ ಮಾಡಬೇಕಾಗಿದೆ ಅನ್ನೋದನ್ನ ಯೋಚನೆ ಮಾಡಿ, ಅವರು ಹಣ ಎಷ್ಟು ಕಷ್ಟಪಟ್ಟು ತಂದಿರ್ತಾರೋ ಈಗಿನ ಕಾಲದಲ್ಲಿ ಅವರ ಹಣ ವಾಪಸ್ ಬರೋ ತರ ಮಾಡುವಂತ ವ್ಯವಸ್ಥೆ ನಮ್ಮ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಕರ್ತವ್ಯ, ಜವಾಬ್ದಾರಿ. ಒಬ್ಬ ಸೆಟ್ ಬಾಯಿ ಕೂಡ ಹೀರೋಯಿನ್ಗೆ ಹೂವ ತರದೆ ಹೋದ್ರೆ ಶೂಟಿಂಗ್ ಲೇಟ್ ಆಗುತ್ತೆ ಒಂದು 10 ನಿಮಿಷ ಅಂತಂದಾಗ ಅದು ಒಂದು ವೇಸ್ಟೇ. ಈ ತರದ ಪರಿಸ್ಥಿತಿಯನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಈ ಪಿಕ್ಚರ್ ಇನ್ನು ನಿಮಗೆ OTTಲಿ ಒಳ್ಳೆ ಬೆಲೆ ಬರಲಿ, ಇನ್ನೊಂದು ಸಿನಿಮಾ ಮಾಡೋ ಅಷ್ಟು ಶಕ್ತಿ ನಿಮಗೆ ಸಿಕ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.